ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ಪಕ್ಕಾ ಹಳ್ಳಿ ಶೈಲಿಯಲ್ಲಿ ಮಜ್ಜಿಗೆ ಅಂಬ್ರ ಮಾಡೋದು ತೋರಿಸ್ತಾನೆ. ಸೂಪರ್ ಟೇಸ್ಟಿಯಾಗಿರ್ತೈತಿ, ಎಲ್ಲರಿಗೂ ಇಷ್ಟಪಡೋಂಥದ್ದು. ಅನ್ನಕ್ಕೆ ಈ ಬೇಸಿಗೆಯೊಳಗೆ ಮಸ್ತ್ ಕಾಂಬಿನೇಷನ್ ನೋಡ್ರಿ, ಭಾಳ ಚೆನ್ನಾಗಿರ್ತೈತಿ. ಈಗ ಒಂದು ಫ್ಯಾನ್ ಇಟ್ಕೊಂಡು ಸಣ್ಣ ಉರಿ ಇಟ್ಕೊಂಡು 2 ಸ್ಪೂನು ಹಸಿ ಕಡಲೆಬೇಳೆ ಹಿಟ್ಟು, ಬಜ್ಜಿ ಬೋಂಡ ಮಾಡ್ತೀವಲ್ಲ ಬೇಸನ್, ಅದನ್ನು ಬಿಸಿ ಮಾಡ್ಕೊಳತ್ತೀನಿ. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕದು, ಚೆಂದ ಫ್ರೈ ಆಗಬೇಕು. ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳೋಣ. ಅನ್ನಕ್ಕೂ ಸೂಪರ್ ಇರ್ತೈತಿ, ಹಂಗೆ ಕುಡಿಯೋಕ್ಕೂ ಮಸ್ತ್ ಇರ್ತೈತೆ ರೀ ಇದು. ಇವಾಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳೋಣ. ಫ್ರೈ ಮಾಡಿದ್ದಾತು, ಸೈಡಿಗೆ ಇಟ್ಟೇನದನ್ನ ಆ ಫ್ಯಾನ್ ಒಳಗೆ ಬಿಸಿಯಾಗಿರಲಿ. ಈಗ 2 ಹಸಿ ಮೆಣಸಿನ್ಕಾಯಿ ತೊಗೊಂಡೇನಿ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೊರಿ, ಕಡಿಮೆ ಬೇಕಂದ್ರೆ ಕಡಿಮೆ ತೊಗೊರಿ. ನಾನು ಮೀಡಿಯಮ್ ಆಗಿ ಮಾಡತ್ತೀನಿ ಖಾರ. 2 ಹಸಿ ಮೆಣಸಿನ್ಕಾಯಿ, 1 ಹಿಡಿ ಕೊತ್ತಂಬರಿ ಜಾಸ್ತಿ ತೊಗೊರಿ. ಅರ್ಧ ಇಂಚ್ ಶುಂಠಿ. ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರಿಂದ ಮಾಡಾಕ್ತೀನಿ. 1 5-6 ಪೀಸ್ ಬೆಳ್ಳುಳ್ಳಿ, 1 ಹಿಡಿ ಹಸಿ ಕೊಬ್ಬರಿ, ಒಂದೇ 1 ಕಡ್ಡಿ ಕರಿಬೇ, ಒಂದು 1/4 ಸ್ಪೂನ್ ಜೀರಿಗೆ. ಇದೆಲ್ಲ ನೈಸ್ ಪೇಸ್ಟ್ ಮಾಡ್ಕೋಬೇಕು. ರೆಡಿ ಆಯ್ತು ನೋಡ್ರಿ ನಮ್ಮ ನೈಸ್ ಪೇಸ್ಟ್. ಇದು ಸೈಡಿಗೆ ಇಡೋಣ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ. ಇಷ್ಟು ನೈಸ್ ಆಗಬೇಕು, ತರಿ ಆಗಬಾರ್ದು. ಇವಾಗ ಮೊಸರನ್ನ ಮಜ್ಜಿಗೆ ಮಾಡ್ಕೊಳೋಣ. ಒಂದು ಅರ್ಧ ಲೀಟ್ರ್, ದೊಡ್ಡ ಬೌಲಲ್ಲಿ 1 ಬೌಲ್ ಮೊಸರನ್ನು ಪಾತ್ರೆಗೆ ಹಾಕ್ಕೊಂಡೇನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದ ಕಡ್ಗೋಲು ತೊಗೊಂಡು ಕಡಿಯೋಣ. ಎಲ್ಲಿವರೆಗೆ ಕಡಿಬೇಕು ಅಂದ್ರೆ ಅದು ನೊರೆ ಬರಬೇಕು ಮೇಲೆ. ಯಾವಾಗಲೂ ಮಜ್ಜಿಗೆ ಕಡಿದ್ರೆ ಮೇಲೆ ನೊರೆ ಬರೋವರೆಗೆ ಕಡಿಬೇಕು. ಈ ಆಮ್ರಾನ ತೆಳ್ಳಗೆ ಮಾಡಬಾರ್ದು, ಅತಿ ಗಟ್ಟಿಯಾಗೂ ಮಾಡಬಾರ್ದು. ಒಂದು ಲೆವೆಲ್ಗೆ ಮೀಡಿಯಮ್ ಆಗಿರಬೇಕು. ಆನಂತರ ತೋರಿಸ್ತಾನೆ ನಿಮಗೆ. ಇಲ್ಲಿ ನೀರಿನ ಪ್ರಮಾಣ ಹೇಳೋ ಅವಶ್ಯಕತೆ ಇಲ್ಲ. ನಮಗೆ ಯಾವ ಕನ್ಸಿಸ್ಟೆನ್ಸಿ ಒಳಗಿರ್ಬೇಕಂತ ತೋರಿಸ್ತಾನೆ ಮುಂದೆ. ಮಜ್ಜಿಗೆ ಕಡ್ದಿದ್ದಾಯಿತು. ಇವಾಗ ಈ ಫ್ರೈ ಮಾಡ್ಕೊಂಡಂಥ ಹಿಟ್ಟಿಗೆ ಈ ಮಜ್ಜಿಗೆನ ಹಾಕಿಬಿಡೋಣ. ಕಡಲೆ ಹಿಟ್ಟಿನ ಹಸಿ ಸ್ಮೆಲ್ ಹೋಗೈತಿ, ಚೆಂದ ಫ್ರೈ ಆಗೈತಿ, ಘಮ ಅಂತೈತಿ. ಇವಾಗ ಇದನ್ನು ಹಾಕಿ ಚೆಂದ ಮಿಕ್ಸ್ ಕೊಡೋಣ. ಚೆಂದ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಂಡು ಅದೇ ಫ್ಯಾನಿಗೆ 1-2 ಸ್ಪೂನ್ ಆಯಿಲ್ ಹಾಕಿ ಒಂದು 1/4 ಸ್ಪೂನ್ ಸಾಸಿವೆ ಹಾಕೋಣಂತ. ಎಣ್ಣೆ ಬಿಸಿ ಆಗಲಿ, ಒಂದು 1/4 ಸ್ಪೂನು ಸಾಸಿವೆ ಹಾಕೋಣಂತ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ, ನಿಮಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ನೋಡಿರಿ. ಈಗ ಸಾಸಿವೆ ಚಟಪಟ ಅನ್ನಲಿ. 1 ಗಡ್ಡಿ ಜವಾರಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಜಜ್ಜಿ ಹಾಕ್ಕೊಂಡೇನಿ. 1 ಒಣ ಮೆಣಸಿನ್ಕಾಯಿ ಪೀಸ್ ಮಾಡಿ ಹಾಕ್ಕೊಂಡೇನಿ. 1 ಕಡ್ಡಿ ಕರಿಬೇ. ಇಷ್ಟನ್ನು ಸಣ್ಣ ಉರಿಯೊಳಗೆ ಚೆಂದಾಗಿ ಹಸಿ ಸ್ಮೆಲ್ ಹೋಗ್ಬೇಕು ಬೆಳ್ಳುಳ್ಳಿದು, ಅಲ್ಲಿವರೆಗೆ ಫ್ರೈ ಮಾಡೋಣ. ಇಷ್ಟಾದ ನಂತರ ಫ್ಲೇಮ್ ಸಣ್ಣ ಇರಲಿ. ಈ ಮಾಡಿಟ್ಕೊಂಡಂಥ ಮಜ್ಜಿಗೆ ಅದ್ರಾಗ ಮಿಕ್ಸ್ ಆದಂಥ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿದ ಮಿಶ್ರಣ ಐತಲ್ಲ, ಅದಕ್ಕಿಂತ ಮುಂಚೆ ಇದೇನು ಗ್ರ್ಯಾಂಡ್ ಮಾಡಿಟ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಹಾಕೋಣ. ಈ ಒಗ್ಗರಣೆಯೊಳಗೆ ರುಬ್ಬಿಟ್ಕೊಂಡಂಥ ಮಸಾಲೆ ಹಾಕೋಣ. ಅದು ಚೆಂದಾಗಿ ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡೋಣ.
ನಮ್ಮ ಉತ್ತರ ಕರ್ನಾಟಕದಾಗ ಭಾಳ ಅಂದ್ರೆ ಭಾಳ ಮಾಡ್ತಾರೆ ರೀ. ನಾನಾ ಥರ ಮಾಡ್ತಾರೆ. ಹಸಿ ಅಂಬ್ರ ಮಾಡ್ತಾರೆ, ಮಜ್ಜಿಗೆ ಸಾರು ಮಾಡ್ತಾರೆ, ಮಸಾಲ ಮಜ್ಜಿಗೆ ಮಾಡ್ತಾರೆ. ಭಾರಿ ಟೇಸ್ಟಾಗಿರ್ತಾವೆ. ಪ್ರತಿಯೊಂದು ಅದರದ್ದೇ ಆದಂಥ ರುಚಿ ಹೊಂದಿರ್ತವೆ ನೋಡ್ರಿ. ಇದು ಹಸಿ ಸ್ಮೆಲ್ ಹೋಗಿ ಚೆಂದ ಫ್ರೈ ಆಗಲಿ. ಸಣ್ಣ ಉರಿಯೊಳಗೆ ಚಿಟಿಕೆ ಅರಿಶಿನ ಹಾಕೋಣ. ಅದೆಲ್ಲ ಮಿಕ್ಸ್ ಮಾಡೋಣ. ಇವಾಗ ಸಣ್ಣ ಉರಿ ಇಟ್ಕೊಂಡ ಗ್ಯಾಸು ಕಡಲೆ ಹಿಟ್ಟು ಮಜ್ಜಿಗೆ ಮಿಶ್ರಣ ಏನಿತ್ತಲ್ಲ ಇದನ್ನ ಹಾಕಿಬಿಡೋಣ. ಹಾಕಿ ಚೆಂದಾಗಿ ಮಿಕ್ಸ್ ಮಾಡೋಣ. ಇದು ಚೆಂದ ಮಿಕ್ಸಾಗಿ ಸ್ವಲ್ಪ ಮಜ್ಜಿಗೆ ಬಿಸಿ ಆದರೆ ಸಾಕು. ಕುದಿಸ್ಬೇಕು ಅಂತಿಲ್ಲ, ಕುದಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬಿಸಿ ಆದರೆ ಸಾಕು ಸಣ್ಣ ಉರಿಯೊಳಗೆ. ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಇದು ಬಿಸಿ ಆದ ನಂತರ ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ. ದಪ್ಪಲ್ಲ ತೆಳ್ಳಗಲ್ಲ, ಮೀಡಿಯಮ್ ಆಗಿ ಈ ಕನ್ಸಿಸ್ಟೆನ್ಸಿ ಒಳಗಿದ್ರೆ ಸಾಕು. ಅನ್ನದ ಜೊತೆ ಹೊಂದಬೇಕಲ್ಲ. ನೀರು ಆತಂದ್ರೆ ಹರಿದು ಹೋಗ್ತೈತಿ, ಅತಿ ಗಟ್ಟಿ ಆದ್ರೆ ರುಚಿ ಆಗಲ್ಲ. ಈ ಥರ ಇರಲಿ. ಬಾಲಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನೋಡ್ರಿ. ಸೂಪರ್ ಟೇಸ್ಟಿಯಾದಂಥ ಒಂದು ಘಮ ಘಮ ಅನ್ನುವಂಥ ಪಕ್ಕಾ ಹಳ್ಳಿ ಶೈಲಿಯ ಮಜ್ಜಿಗೆ ಅಂಬ್ರ ರೆಡಿ ಆಯಿತು. ಇದಕ್ಕೆ ಉಪ್ಪು ಹಾಕಿದ್ದಿಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡೋಣ. ಉಪ್ಪು ಲಾಸ್ಟಿಗೆ ಹಾಕೇನಿ, ಯಾಕಂದ್ರೆ ಪ್ರಮಾಣ ನೋಡಿ ಹಾಕ್ಬೇಕಲ್ಲ. ಎಷ್ಟು ನೀರು ಹಾಕ್ತೀವಿ, ಎಷ್ಟು ಮಜ್ಜಿಗೆ ಮಾಡಿರ್ತೀವಿ ಅಂತ, ಅದಕ್ಕೆ ಕೊನೆಗೆ ಹಾಕೀನಿ. ಎಲ್ಲ ಮಿಕ್ಸ್ ಕೊಟ್ಟು ಬಿಸಿ ಆಯಿತು. ಈಗ ಸಾಕು, ಒಂದು ಬೌಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡ್ರಿ, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೇನೆ ನಿಮಗೆ. ಎಲ್ಲರಿಗೂ ಅಲ್ಲಿವರೆಗೆ ಬಾಯ್.